ಹಾಯ್ ಹಲೋ, ಇವತ್ತು ನಾವು ಬಂದು ಶೋರೂಮಿಗೆ ಬಂದಿದ್ದೀವಿ. ಪೈ ಶೋರೂಮ್ಗೆ, ಕತ್ರಗುಪ್ಪೆಗೆ. ಸೊ ನಮ್ಮನೆ ಟಿ ವಿ ಹಾಳಾಗಿತ್ತು, ಹಾಗಾಗಿ ಇವಾಗ ಡಿಸೈಡ್ ಮಾಡಿ ತೊಗೊಂಬಿಡೋಣ ಅಂತ ಬಂದಿದ್ದೀವಿ. ಸೊ ಕ್ಯಾಶ್ ಕೊಟ್ಟು ಅಂತೂ ತೊಗೊಳ್ಳಲ್ಲ, EMIಗೆ ಹೋಗಬೇಕು. ಹಾಗಾಗಿ ಫುಲ್ಲು ಸೌಂಡು, ಸ್ಕ್ರೀನು, ಡಿಸ್ಪ್ಲೇ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಹಾಗಾಗಿ ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಎಷ್ಟು ಇಂಚಿಗೆ ತೊಗೋತೀವಿ ಅಂತ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಂದು ಸುಮಾರು ಹೊತ್ತಾಯಿತು, 9:30ವರೆಗೂ ಅಲ್ಲೇ ಬಿದ್ದಿದ್ದೀವಿ. ಅಷ್ಟು ಮಾತಾಡ್ತಾನೇ ಇದ್ದಾರೆ ನಮ್ಮ ಮನೆಯವರು, ಅದು ತೊಗೊಳ್ಳೋದು ಇದು ತೊಗೊಳ್ಳೋದು ಅಂತ. ಸರಿ ನಿಮ್ಮ ಪಾಡು ಮಾತಾಡಿ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ನಾನು ಸೋಫಾ ಮೇಲೆ ಕೂತಿದ್ದೀನಿ. ನನ್ನ ಮಗ ಅವ್ನಿಗೆ ಇಷ್ಟ ಬಂದಂಗೆ ಓಡಾಡ್ತಾ ಇದ್ದಾನೆ ಶೋರೂಮ್ ಪೂರ್ತಿ. ನನ್ನ ಮಗಳನ್ನ ಕರ್ಕೊಬಂದಿಲ್ಲ, ಅವಳನ್ನ ಮನೆಯಲ್ಲೇ ಬಿಟ್ಟು ಬಂದ್ವಿ, ಆಟಾಡ್ತಾ ಇರು ಅಂದ್ಬಿಟ್ಟು. ಅಂದರೆ ಮನೆ ಮುಂದೆ ಮಕ್ಕಳೆಲ್ಲ ಇದ್ದಾರಲ್ಲ, ಆಡ್ತಾ ಇರ್ತಾಳೆ. ಸೊ ಅವ್ರ ಫ್ರೆಂಡ್ಸ್ ಜೊತೆ ನಮ್ಮ ಪಾಡ ನಾವು ನೋಡ್ತಾ ಇದ್ದೀವಿ. ಇವಾಗ ಮಿಕ್ಸಿ ನೋಡೋಣ ಅಂತ ಬಂದಿದ್ದೆ. ನಮ್ಮನೆ ಮಿಕ್ಸಿ ಆಲ್ರೆಡಿ ಕೈ ಕೊಟ್ಬಿಟ್ಟಿದೆ, ಹಾಗಾಗಿ ಮಿಕ್ಸಿ ನೋಡಬೇಕು ಯಾವ್ದು ತೊಗೊಳ್ಳೋದು ಅಂತ. ಸೊ ಇದು ಬಂದು 7,000 ರೂಪಾಯಿ ಮೇಲಿದ್ರೆ ಮಾತ್ರ EMI ಆಗುತ್ತಂತೆ. ಹಾಗಾಗಿ ನೋಡ್ತಾ ಇದ್ದೀನಿ ಮಿಕ್ಸಿ ಯಾವ್ದು ತೊಗೊಳ್ಳೋದು, ಯಾವ್ದು ಚೆನ್ನಾಗಿದೆ ಅಂತ. ಸೊ ಈ ಸತಿ ಫೈನಲಿ ಹಿಟ್ ಕಲ್ಸೋದೆಲ್ಲ ತೊಗೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಎಷ್ಟು ರೇಟ್ ಇರುತ್ತೆ ಏನು ಅಂತ. ಸುಮ್ಮನೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ನಮ್ಮದು ಟಿ ವಿ ಯೂನಿಟೂ ಅಂದರೆ ಇವಾಗ ದೊಡ್ಡ ಇಂಚ್ ಟಿ ವಿ ತೊಗೊಳೋದ್ರಿಂದ ಟಿ ವಿ ಯೂನಿಟ್ಗೆ ಆಗಲ್ಲ, ಹೊಸ ಯೂನಿಟ್ ತೊಗೋಬೇಕು. ಸೊ ಈ ಮಿಕ್ಸರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಬಟ್ ಇದು ಬೇರೆ ಕಂಪ್ನಿ, ನಾನು ತೊಗೊಳ್ಳೋದು ಇದೇ ಥರ ಸೇಮ್ ಇರುತ್ತೆ ಎಲ್ಲ. ಪ್ರೀತಿ ಕಂಪ್ನಿಲಿ ತೊಗೊಳ್ತಾ ಇದ್ದೀನಿ. ಆ ಕಂಪ್ನಿ ತುಂಬ ಚೆನ್ನಾಗಿದೆ, 1000 ವ್ಯಾಟ್ಸ್ ಏನೋ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನೋಡಿದೆ ಯೂನಿಟು. ಬಟ್ ಇದು 13,000 ಇದೆ ಶೋರೂಮಲ್ಲಿ. ಸೊ ಬೇಡಪ್ಪ ಅಷ್ಟೊಂದೆಲ್ಲ ಅಂದ್ಬಿಟ್ಟು ಹೊರಗಡೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೊರಗಡೆ ತೊಗೊಬಂದಿದ್ದೀವಿ ನೋಡಿ. ಇದಕ್ಕೆ ಬಂದು ನಾನು 4,500 ಏನೋ ಕೊಟ್ಟಿದ್ದೀನಿ ಟಿ ವಿ ಯೂನಿಟು. ನಮ್ಮದು ಇವಾಗ 43 ಇಂಚದು ಟಿ ವಿ ತಂದಿದ್ದೀವಿ. ಹಾಗಾಗಿ ಮನೆಗೆ ಹೋಗಿ ಬಂದು ಬಟ್ಟೆ ಹೋಗೋದನ್ನ ಮಳೆ ಇರ್ಕತ್ತ ಅಲ್ಲ ಕಿಲ್ಲಾಕ್ ಒಣಗಿಸಿ ಮಡ್ಚಕ್ಕೂ ಆಯ್ತಲ್ಲ, ಅಷ್ಟು ಕೆಲಸ ನನಗೆ. ಇಲ್ಲಿ ನೋಡ್ರಿ, ನಾನು ಡ್ಯಾನ್ಸ್ ಆಡಿ ಬಿದ್ದಿದ್ದು ಹೆಂಗಾಗಿದೆ, ಫುಲ್ಲು ನೀಲ್ ಕಟ್ಕೊಂಡ್ಬಿಟ್ಟೈತೆ. ಸರಿಯಾಗಿ ಬ್ರೇಕ್ ಕೊಡ್ದ ಬಸ್ ಅವನು. ಕುಣಿಯೋ ಜೋಶಲ್ಲಿ ಎಲ್ಲ ತಗ ಒಬ್ರ ಮೇಲೆ ತುಬುಕ್ 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 ಫುಲ್ಲು ಒಳ್ಳೆ ಉಜಾಲ ನೀಲಿ ಬೇಕಿತ್ತು. ಅವಾಗ ವೈಟ್ ಬನ್ನಿನ ಆಗ್ತಿದ್ವಿ, ಹಂಗೆ ನೀಲಿ ಕಟ್ಕೊಬಿಟ್ಟಿದ್ವಿ. ನೋವಾಗುತ್ತೆ ಇನ್ನ? ನೋವಿದೆ, ನೋವಿಲ್ದೆ ಎತ್ತೋ ಬೀಗ್ ಹುಟ್ಟು ಕುಂಡ್ಬಿಟ್ಟು ಬಂದು ಇವೆಲ್ಲ ತಗೊಬಂದು ಮಡ್ಸ್ತಾ ಕೂತಿದ್ವಿ. ಕೆಲ್ಸನೇ ಸಾಕ್ತಾ ಇಲ್ಲ ಫ್ರೆಂಡ್ಸ್ ನನಗಂತೂ. ಈಗ ಇದೆಲ್ಲ ಮಡ್ಚ್ಬಿಟ್ರೆ ಅರ್ಧ ಕೆಲಸ ಆಗಂಗೆ. ಅಂದ್ರೆ ಇವತ್ತೆಲ್ಲ ಹೊಸ ಬಟ್ಟೆ ಹಾಕೊಂಡೋಗಿ ಅದೆಲ್ಲ ಬಿದ್ದೈತೆ. ನಮ್ಗೇನಂದ್ರೆ ಮಿಷಿನಲ್ಲಿ ಒಗೆಯೋದು ಒಂದಷ್ಟು ಬಟ್ಟೆ ಆದರೆ ಕೈಯಲ್ಲಿ ಒಗೆಯೋದು ಒಂದಷ್ಟು ಬಟ್ಟೆ ಆಗಿರುತ್ತೆ ನನಗೆ. ಇದೇ ಪ್ರಾಬ್ಲಮ್. ಹೊಸ ಬಟ್ಟೆಗಳು ಯಾವುದೂ ನಾನು ಮಿಷಿನ್ಗೆ ಹಾಕಕ್ಕೆ ಹೋಗಲ್ಲ, ಕೈಯಲ್ಲೇ ಒಗೆಯೋದು. ಹಾಗಾಗಿ ಒಂದೊಂದು ಕಲರ್ ಹೋಗುತ್ತೆ, ಒಂದು ಮೆಟೀರಿಯಲ್ ಹಾಳಾಗುತ್ತೆ, ಇನ್ನೊಂದು ಆಮೇಲೆ ಅದೇನಾಗುತ್ತೆ, ನಾವು ಊಟ ಮಾಡ್ತಿರ್ತೀವಲ್ಲ ಅದೆಲ್ಲ ಮೈಮೇಲೆ ಚೆಲ್ಕೊಂಡಿರುತ್ತೆ. ಅದೆಲ್ಲ ಮಿಷಿನಲ್ಲಿ ಹೋಗಲ್ಲ, ನಾವು ಐಡೆಂಟಿಫೈ ಮಾಡಿ ವಾಶ್ ಮಾಡಬೇಕು. ಯಾರೋ ನನ್ನ ಬಗ್ಗೆನೇ ಮಾತಾಡ್ತವ್ರು, ಹಾಕೊಂಡು ಸಿಕ್ಕಾಬಿಟ್ಟೆ. ಸೊ ಇವಾಗ ಮಿಕ್ಸಿನ ಓಪನ್ ಮಾಡುವ ಸಮಯ. ನನ್ನ ಮಕ್ಕಳು ಅನ್ಬಾಕ್ಸ್ ಮಾಡ್ತಾರಂತೆ, ಇಬ್ಬರು ಕೂತ್ಬಿಟ್ಟಾರ. ಟಿ ವಿ ಯೂನಿಟ್ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಟಿ ವಿ ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ಇದು ಹಳೇದು. ಇದರಲ್ಲಿ ಬಂದು ಮಿಕ್ಸಿ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಯೂನಿಟನ್ನು ಅಡುಗೆ ಮನೆಗೆ ಅಲ್ಲ, ಅಡುಗೆ ಮನೆ ಒಳಗೆ. ನಮ್ಮ ಮನೇಲಿ ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಸಜ್ಜಗಳು. ಹಾಗಾಗಿ ಅಲ್ಲಿ ಫಿಲ್ಟರ್ ಹತ್ರ ಇಟ್ಕೊಳ್ಳೋಣ ಅಂತಿದ್ದೀನಿ. ನೋಡಿ, ಅಷ್ಟು ತೆಗಿತಲ್ಲ ಅವಳು. ಓಪನ್ ಮಾಡು, ಓಪನ್ ಮಾಡು. ಅನ್ಬಾಕ್ಸೆಡ್ ಬೈ ಪ್ರತೀಕ್ಷಾ. ಎಸ್. ಓ ಮೈ ಗಾಡ್, ತುಂಬಾ ಅಲ್ಲೇ ಕುಂಡ್ರಸ್ಕೊಟ್ಬಿಟ್ಟು ಒಂದು ಜಾರ ಅಭಯ್ಯ. ಇದರಲ್ಲಿ ಇದೇನು ಕಂಟೈನರ್ ಇದು? ಸೊ ನೋಡಿ ಫ್ರೆಂಡ್ಸ್, ನಂಗೆ ಮೇಯ್ನಾಗಿ ಈ ಜಾರೇ ಬೇಕು. ಯಾಕಂದರೆ ಇದು ಹಿಟ್ಟು ಕಲ್ಸೋದಕ್ಕೆ, ತರಕಾರಿ ಕುಯ್ಯೋಕ್ಕೆಲ್ಲ ಚೆನ್ನಾಗಿದೆ. ನೋಡೋಣ ಯಾವ ಥರ ಆಗುತ್ತೆ. ಮೇಲಿಂದ ಹಾಕೋದು, ಇಲ್ಲಿ ಡರ್ 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 ಅಂತ ರುಬ್ಬಿ ಸಾಕತ್ತೆ ಜಾರ್. ಅವ್ರಿಗೆ ಕೇಳಲೇ ಇಲ್ಲ ಇದಿನ್ನ. ನನ್ನ ಮಗಳು ನೋಡಿ ಹೊಸ ಟ್ರಿಕ್ಸ್ ಹೇಳ್ತಾ. ಆಫ್ ಮಾಡ್ರಿ. ಫ್ರೆಂಡ್ಸ್, ಇಲ್ಲಿ ಮೇಲಿಂದ ಓಪನ್ ಮಾಡಕ್ಕಾಗಲ್ಲ, ಬರೀ ಇಲ್ಲಿ ಲಾಕ್ ಅನ್ಲಾಕ್ ಅಷ್ಟೇ ಮಾಡಕ್ಕಾಗತ್ತೆ. ನೀವು ಇಲ್ಲಿ ಜ್ಯೂಸ್ ಹಾಕೊಂಡ್ರೆ, ಇಲ್ಲಾಂದ್ರೆ ಇಲ್ಲಿ ಜ್ಯೂಸ್ ಹಾಕೊಂಡ್ರೆ ನೀವು ಇಲ್ಲಿ ಕೆಳಗಡೆ ರೆಸಿಡೀಸ್ ಬರುತ್ತೆ ಆಯ್ತಾ.
ಇಲ್ಲಿ ಬಂದಾಗ ಇದೊಂಥರ ನೆಟ್ ತರ ಇದೆ ನೋಡಿ. ಅದು ಈಚೆ ಬಂದಾಗ ಈ ಹ್ಯಾಂಡಲ್ ಅಲ್ಲಿ ಕೆಳಗಡೆ ಒಂಥರ ಕೊಡ್ತಾರೆ. ಇಲ್ಲ ಸರಿ ಹೇಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ ತೆಗೆದ್ರೆ ಇದರಲ್ಲಿ ನೀಟಾಗಿ ಜ್ಯೂಸ್ ಬರುತ್ತೆ. ಹಿಂಗೂ ಬಗ್ಗಿಸ್ಕೊಂಡು ಕುಡಿಬೋದು, ಇಲ್ಲೂ ತೆಗಿಬೋದು ಫಿಲ್ಟರ್ ಥರ. ಗಲೀಜು ಕ್ಲೀನ್ ಮಾಡೋಕ್ಕೆ ಅದು ಕೊಟ್ಟಿರೋದು. ನಿಮ್ಮಪ್ಪ ಜ್ಯೂಸ್ ಹಾಕೊಳ್ಳೋಕ್ಕೆ ಅಂತೂ ಹಿಟ್ಟು ರುಬ್ಬೋದಲ್ಲಮ್ಮ, ಮಾಮೂಲಿ ಮಿಕ್ಸರೇ ಇದು. ದೊಡ್ಡದು 2-3 ಜಾರ್ ಕೊಟ್ಟಿರ್ತಾನೆ, ಚಿಕ್ಕದೊಂದು ಜಾರ್ ಕೊಟ್ಟಿರ್ತಾನೆ. ಹಿಟ್ಟು ರುಬ್ಬೋದು ಅಂದರೆ ಇದರಲ್ಲಿ ಹಿಟ್ಟು ಕಲಿಸ್ಕೋಬೋದು, ತರಕಾರಿ ಕುಯ್ಕೋಬೋದು. ಹಾಂ, ಇಲ್ಲೊಂದು ಬ್ಲೇಡ್ ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ ಆನಿಯನ್ ದೊಡ್ಡದಾಗಿ ಸ್ಲೈಸ್ ಚಿಕ್ಕದಾಗಿ ಬೇಕು ಅಂದರೆ ಮಾಡ್ಕೊಳ್ಳೋದು. ಶಾರ್ಪ್ ಇರುತ್ತೆ ಇದೆಲ್ಲ, ಹುಷಾರು ಮುಟ್ಟಬಾರ್ದು ಮಕ್ಕಳು. ನೀನು ಅಲ್ಲೇ ಕೂತ್ಕೋ, ನೋಡ್ತಾ ಇದ್ದಂಗೆ ಎದ್ದು ಬರ್ತಾವ ನೀನು. ಬ್ಲೇಡೆಲ್ಲ ಶಾರ್ಪ್ ಇರುತ್ತೆ, ಕುಯ್ಕೊಳತ್ತೆ. ಎಲ್ಲದಕ್ಕೂ ಕೈ ಹಾಕ್ಬೇಕು, ಬಾಯಿ ಹಾಕ್ಬೇಕು. ಇವನು ಅಷ್ಟುದ್ದ ಇಲ್ಲ. ಹಾಂ, ತೆಗಿಯೋದು ಅವರು ಫುಲ್ ಮಾಡಿರ್ತಾರೆ. ಜೋರ ಹಿಡ್ಕೊಂಡು ಹೇಳಿದ್ರೆ ಬರ್ತದೆ ಸುಮ್ಮನೆ. ಹಾಂ, ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇವತ್ತೆಲ್ಲ ಇದೇ ಒಂದು ಕೆಲಸ. ಅಮ್ಮ, ಅದ್ರೊಳಗೆ ಹಣ್ಣು ಹಾಕ್ಬಿಟ್ಟು ಇದನ್ನ ಪುಷ್ ಮಾಡೋದು, ಅವಾಗ ಹಣ್ಣು ಕೆಳಗೆ ಹೋಗ್ತದೆ. ಆಯ್ತಾ ದೇವ್ರು, ನೀನು ಸುಮ್ಮನಿರೋ, ಬ್ಲೇಡ್ ಕೈ ಕುಯ್ಕೊಳತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇದೊಂದು ಜಾರು. ಇದು ಮಾಮೂಲಿ ರೆಗ್ಯುಲರ್ ಬರೋ 1, 2, 3 ಜಾರು. ಇದು ಬಂದು ಜ್ಯೂಸರ್ದು. ಇದಕ್ಕೆ ಒಂದು ಸ್ಟೋರ್ ಮಾಡ್ಕೊಳ್ಳೋ, ಇದಕ್ಕೆ ಇದಿದೆ ಫುಲ್ ಮಾಡ್ಕೊಳ್ಳೋದು. ಅದೇನು ತಿಕ್ಕೆ ಆಗ್ತೇ ಚೀನು. ಇದೊಂದು ಎಕ್ಸ್ಟ್ರಾ ಕ್ಯಾಪ್ ಕೊಟ್ಟಿದ್ದಾರೆ, ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಇದು ಬಂದು ವೆಜಿಟೇಬಲ್ಸ್ ಕಟ್ ಮಾಡೋದು ಮತ್ತು ಹಿಟ್ಟೆಲ್ಲ ಕಲಿಸೋದು. ಹಾಂ, ಇದು ಜಾರು. ಮತ್ತು ಇದೇನೋ ಕೊಟ್ಟಿದ್ದಾರೆ, ಇದೇನೋ ಅಂತಾನೆ ನಂಗೆ ಅದು ಜ್ಯೂಸ್ದು. ಅದೇನೋ ಕಾಲು ನೋವಾಗ್ಬಿಟ್ಟೈತೆ ನನಗೆ. ಇಲ್ಲಿ ಸಿಕ್ಕಾಬಿಟ್ಟು ಪೇನ್ ಆಗ್ತಾ ಇದೆ. ನನ್ನ ಮಗ ಬರೋ ಕೈ ಉಟ್ಟು. ಅದು ಸ್ಪ್ಯಾಚುಲ. ಇವ್ನು ನೋಡ್ರಿ, ಆನ್ ಮಾಡ್ತಾ ಬಿದ್ದವನು. ನಾವು ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಇರೋ ಒಂದು ಹೊಸ ಟಿ ವಿ ತಂದರೆ, ಮಿಕ್ಸಿ ತಂದರೆ ಪೂಜೆ ಮಾಡಿಬಿಟ್ಟು ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಸ್ವೀಟ್ ಕೊಡ್ತಿದ್ವಿ. ಇವಾಗೆಲ್ಲ ಪದ್ಧತಿನೇ ಹೊಟ್ಟೈತೆ. ಏನು ತಂದ್ರೂ ಆ ಥರ ಎಲ್ಲ ಪೂಜೆನೇ ಮಾಡೋಕ್ಕೆ ಹೋಗಲ್ಲ. ನೀವು ಅವಾಗೆಲ್ಲ ಪೂಜೆ ಮಾಡ್ತಿದ್ರಾ ಆ ಥರ ಹೊಸ ಐಟಮ್ ತಂದರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಓಕೆ, ನಾವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಪ್ಪ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ 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 ಬಾಯ್. ನನ್ನ ಮಗ ಮಾಡ್ತಾನೆ ಬಾಯ್ ಬಾಯ್. ಮುದ್ದುಗೆ ಕಟ್ಟಿಂಗ್ ಮಾಡಿಸ್ಬಿಟ್ಟಿದ್ದೀವಿ ಇವತ್ತು. ಚಿನ್ನುಗೆ ಮದುವೆಗೆ ಗಡಿ ಬಿಡಿಲಿ ಹೋದ್ವಿ, ಕಟ್ಟಿಂಗ್ ಮಾಡಿಸ್ಲಿಲ್ಲ. ಸೊ ಹಾಗಾಗಿ ಇವತ್ತು ಬೀಗ್ ಊಟಕ್ಕೆ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀವಿ. ಗೊಂಬೆ ಏನದು? ಸೊ ನೋಡಿ ಫ್ರೆಂಡ್ಸ್, ಹೊಸ ಟಿವಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನನಗಂತೂ ತುಂಬಾನೇ ಇಷ್ಟ ಆಗಿದೆ. ನಾನು ಕಾರ್ಟೂನ್ ಹಾಕೊಂಡಿದ್ದೀನಿ, ಅದನ್ನ ಆ್ಯಪ್ಸ್ ಡೌನ್ಲೋಡ್ ಆಗ್ತಿದೆ. ಸೊ ಅದಾದ್ಮೇಲೆ ಬೇಕಿದ್ರೆ ತೋರಿಸ್ತೀನಿ. ಓಕೆನಾ? ಬಾಯ್ ಬಾಯ್. ನಮ್ಮ ಅಮ್ಮನ ನೋಡ್ತೀರಾ? ಮಮ್ಮಿ, ನಿಮ್ಮ ವ್ಯೂವರ್ಸ್ ವೆಯ್ಟ್ ಮಾಡ್ತಿದ್ದಾರೆ ನೋಡಕ್ ನಿಮ್ನ. ಏನ್ ನೋಡ್ತೀರಾ? ನಾನು ನಾರ್ಮಲ್ ರೊಟೀನ್ ಸ್ಟಾರ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಫಂಕ್ಷನ್ ಓಡಾಡ್ಕೊಂಡು ನಿಂತಿದ್ದೀನಿ, ಅದ್ರ ಜೊತೆ ಮಳೆ, ಬಟ್ಟೆಗಳ ಕೆಲಸ. ಸೊ ಇವಾಗ ಟೀ ಮಾಡ್ತಾ ಇದೀವಿ, ಟೀ ಕುಡಿಯೋಣ. ಟಿವಿ ಇವತ್ತು ಇನ್ಸ್ಟಾಲೇಷನ್ ಮಾಡ್ತಿದೀವಿ. 2 ದಿವಸ ಆಯ್ತಾ ನಾವು ತಂದು? 3. ಭಾನುವಾರ ತಂದಿದ್ದು, ಬೀಗ್ರೂಟ ಮುಗಿಸ್ಕೊಂಡು. ಇವತ್ತಿಗೆ 3 ದಿವಸ. ಹಾ, ಸೋಮವಾರ. ಇವತ್ತು ಸೋಮವಾರ ಅನ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಆರಾಮ ಮಾಡಿದಕ್ಕೆ ಸೋಮವಾರ. ಇವತ್ತು ಫಿಕ್ಸ್ ಮಾಡ್ತಿದ್ವಿ. ಆ ರಿಮೋಟ್ ಕಿತ್ತಾಡ್ತಾವ ಅವನು, ಟಿವಿ ರಿಮೋಟ್ಗೆ. ಆ ಟಿವಿ ರಿಮೋಟ್ ಬಂದು 1,500 ಅಂತ ಹಾಳು ಮಾಡಿ ಇಟ್ಬಿಡ್ತಾರೆ ಇಬ್ರು ಸೇರ್ಕೊಂಡು. ಕೇಬಲ್ ರಿಮೋಟ್ ಹೋದ್ರೆ 150 ರೂಪಾಯಿಗೆಲ್ಲ ತಂದ್ಬಿಡ್ಬೋದು. ಆ ಟಿವಿ ರಿಮೋಟ್ 1,500 ಕಿತ್ತಾಡ್ತಾವ. ಅದಕ್ಕೆ ಕೊಡ್ಬೇಡಿ ಅಂತ ಹೇಳಿದ್ದೀನಿ. ಸೊ ಇವತ್ತು ಕಾಫಿ ಬೇಡ ಅಂತ ಟೀ ಮಾಡ್ತಾ ಇದ್ದೀನಿ. ಅದೇನು ನೋಡು. ಸೊ ಹುಡುಗರು 2 ದಿವಸದಿಂದ ಹಠ ಮಾಡಿದ್ದಕ್ಕೆ ಇವತ್ತು ತರಿಸಿ ಹಾಕಿದ್ದೀವಿ. ಟಿ ವಿ ಫಿಕ್ಸ್ ಮಾಡಿಸಿದ್ದೀವಿ. ಅದಕ್ಕೆ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿ ತರಿಸಿ ಇವತ್ತು ಹಾಕ್ಕೊಟ್ಟಿದ್ದಾರೆ. ಕಂಪ್ನಿಯವರೇ ಬರ್ತಾರೆ, ಅವರೇ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೊ ವಾಲ್ದಾದ್ರೆ ಅವ್ರ ಹತ್ರ ಇತ್ತು, ಇದು ಸ್ಟ್ಯಾಂಡ್ ಅಲ್ವಾ, ಹಾಗಾಗಿ. ಸೊ ಇವಾಗ ನಮ್ಮ ಮನೆ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಆ ಟಿ ವಿ ಯೂನಿಟಿಂದ, ಆ ಟಿ ವಿಯಿಂದ. ಫಸ್ಟು ತುಂಬ ಚಿಕ್ಕದು ಅಂದರೆ 21 ಇಂಚ್ ಇತ್ತಲ್ವ, ಇವಾಗ 43 ಇಂಚ್ ಅಲ್ವಾ, ಅರ್ಧಕ್ಕರ್ಧ ದೊಡ್ಡದಲ್ವ. ಹಾಗಾಗಿ ಮಕ್ಕಳೆಲ್ಲ ಕುಣಿತಾ ಬಿದ್ದಿದ್ದಾರೆ. ನನಗಂತೂ ಸೀರಿಯಲ್ ನೋಡಿದೆ ಒಂದು ವಾರದಿಂದ ತಲೆ ಕೆಟ್ಟಿತ್ತು. ಇವತ್ತು ಆರಾಮಾಗಿ ಸೀರಿಯಲ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಡೈಲಿ ರೊಟೀನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಎಲ್ಲ ಡೈಲಿ ರೊಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಗಂತೂ ತುಂಬ ಖುಷಿ ಆಗ್ತದೆ. ಮನೇಲೆಲ್ಲ ಕುಣಿದು ಕೊಪ್ಪಳಿಸ್ತಾ ಇದ್ದಾರೆ ಮಕ್ಕಳು ಕೂಡ. ಯಾಕಂದರೆ ಅರ್ಧಕ್ಕರ್ಧ ದೊಡ್ಡ ಟಿ ವಿ ಅಲ್ವಾ, ಏನೋ ಒಂಥರ ಮಕ್ಳಿಗೆ ಹೊಸದಾದ್ಮೇಲೆ ಕ್ಯೂರಿಯಾಸಿಟಿ ಮತ್ತು ಎಕ್ಸೈಟ್ಮೆಂಟ್ ಎಲ್ಲ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಮಕ್ಕಳು ಕುಣಿತಾ ಇದ್ದಾರೆ. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.